ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನು ಬಸ್ಸು ಕೂಡ ಸಿಗ್ತಾಯಿಲ್ಲ, ಟ್ರೈನ್ ಕೂಡ ಕಿಟಕಿ ಇರಲಿಲ್ಲ ನಮ್ಮ ಪಕ್ಕ, ಅಷ್ಟೇ ಅದೊಂದು ವ್ಯತ್ಯಾಸ ಆಗಿತ್ತು. ಇನ್ನು ಈ ಟ್ರೈನ್ನಲ್ಲಿ ಅದರಲ್ಲೇ ಊಟ ಮತ್ತು ಕಾಫಿ ಟಿಕೆಟ್ ಇರುತ್ತೆ. ಬಟ್ ನಾವು ಅದಕ್ಕೆಲ್ಲ ಏನು ತೊಗೊಂಡಿರಲ್ಲ, ಯಾಕೆಂದರೆ 3 ಗಂಟೆಗೆ ಹತ್ತುತ್ತೆ. ಸರಿ ತೆಲುಗು ಕನ್ನಡ ಸ್ವಲ್ಪ ಸರಿ ಅಂದ್ರೆ ಆಗಲಿ ನನ್ನಿಂದ ಇನ್ನೊಬ್ಬರಿಗೆ ಈ ಥರ ಮುಡಿ ಕೊಡೋಕ್ಕೆ ಧೈರ್ಯ ಬರುತ್ತೆ ಅಂದರೆ ಆರಾಮಾಗಿ ವಿಡಿಯೋ ನೋಡ್ಕೊಳ್ಳಿ, ಅದರಲ್ಲೇನು ಬೇಜಾರಿಲ್ಲ. ಅಲ್ಲ, ನಮ್ಮ ಫ್ಯಾಮಿಲಿಗೋಸ್ಕರ ನಾವು ಹರಕೆ ಕಟ್ಕೊಂಡು ಈ ಥರ ಮುಡಿ ಕೊಟ್ಟು ಧೈರ್ಯ ಮಾಡಿ ಮಾಡ್ಕೊಬೋದು, ಸ್ನಾನ ಮಾಡ್ಬೋದು. ಅದೊಂದು ಫೆಸಿಲಿಟೀಸ್ ಚೆನ್ನಾಗಿದೆ. ಇನ್ನು ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ರ ಹೋಗೋಣ ಅಂತ ಬಂದ್ವಿ. ಅಲ್ಲಿ ಗಂಧದಲ್ಲಿ ನಾಮ ಇಡ್ತಾಯಿದ್ರು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಕೂಡ ಇಟ್ಸ್ಕೊಂಡ್ವಿ. ಇದರಂತೆ ಮನಸ್ಸು ಕಟ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ರಂತೆ ಮಂತ್ರಾಲಯಕ್ಕೆ. ತುಂಬ ಫೇಮಸ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ವಿಡಿಯೋಸ್ ಆಗ್ತಾಯಿದ್ರಂತೆ. ನಮ್ಮ ಹಸ್ಬೆಂಡ್ ಬರೋಣ ಅಂದ್ಬಿಟ್ಟು ಇಲ್ಲಿ ರೂಮ್ ಹತ್ರ ಬರ್ತಾಯಿದ್ವಿ. ಇಲ್ಲಿ ಗಿಣಿ ಶಾಸ್ತ್ರ ಹೇಳೋರು ಕೂತ್ಕೊಂಡಿದ್ರು. ಶಾಸ್ತ್ರ ಹೇಳ್ತಾರಲ್ಲ, ಗಿಣಿ ಶಾಸ್ತ್ರ, ಅವ್ರು ಕೂತ್ಕೊಂಡಿದ್ರು. ಅದು ಗಿಣಿ ನಮ್ಮ ಹತ್ರ ಬಂತು. ಹತ್ರ ಹೋದಾಗ ನೋಡೋಣ ಅಂದ್ಬಿಟ್ಟು ಹಂಗೆ ತಿನ್ನೋದು. ಇಲ್ಲಿ ಹೋಟೆಲಲ್ಲಿ ಬಂದು ಲೇಪನ್ ಗೋಬಿ ತಿಂತೀನಿ ಅಂತ ಹೇಳ್ತಾ ಇದ್ದ. ದೇವಸ್ಥಾನಕ್ಕೆ ಬಂದು ಗೋಬಿ ತಿನ್ನಬಾರ್ದು ಲೇಪು ಅಂತ ಹೇಳ್ತಿದ್ವಿ. ಹಂಗೂ ನಂಗೆ ಬೇಕು ಅಂತ ಆಟ ಮಾಡ್ತಿದ್ದ, ಹೋಗ್ಲಿ ಅಂತ ಹೇಳ್ಬಿಟ್ಟು ಅವನಿಗೆ ಗೋಬಿ ಕೊಡಿಸಿದ್ವಿ. ಹಂಗೆ ನಾವು ತಿಂದ್ವಿ. ನನಗಂತೂ ಹಾಕಿರೋ ಮೆಹಂದಿ ಭಾಳನೇ ಇಷ್ಟ ಆಗೋಯ್ತು. ಸುಮ್ಮನೆ ಇಬ್ಬರೂ ಸೆಲ್ಫಿ ತೊಗೊತಾ ಇದ್ವಿ ವಿಡಿಯೋ ಮಾಡಿಕೊಂಡು. ಟ್ರೈನ್ ಬಂದ್ರೂ ಇಲ್ಲಿ ರೆಸ್ಟ್ ರೂಮ್ ಇರುತ್ತಲ್ಲ, ಇಲ್ಲಿ ಮಗು ಮಲಗಿಸ್ಕೊಂಡು ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತಾಯಿದ್ವಿ. ಇದಾದಮೇಲೆ ಟ್ರೈನು 7:30 ಇದ್ದಿದ್ದು ಟ್ರೈನು 8 ಗಂಟೆಗೇನೋ ಬಂತು ಟ್ರೈನು. ಸ್ವಲ್ಪ ಲೇಟ್ ಆಯಿತು.